ಆವಾಗ ಡ್ರಿಂಕ್ಸ್ ಹಾಕೋರು ಇಲ್ಲ. ಡ್ರಿಂಕ್ಸ್ ಹಾಕೋರು ಇದ್ರೆ ಅವ್ರಿಗೂ ಏಟು ಬೀಳ್ತದೆ. ಹೌದು, ಇವರಪ್ಪನೆಲ್ಲ ನಾನೇ ಹೊಡೆಯವರು. ಈಗ ಪೇಟಿ ನನ್ಗೆ ಮುಂಚೆ ಪೇಟಿ ಕೂಡ ಅವರು ಹೊಡೆಯವರು. ಡ್ರಿಂಕ್ಸ್ ಮಾಡಕ್ಕೆ ಜಾಗ ಅಲ್ಲ. ಒಂದು ಲೇಡೀಸ್ ನೋಡಿ ಕೇಳಿ ಓದು ಕೆಟ್ಟ ಅಭ್ಯಾಸದ ಮಾತಾಡಿದ್ರೆ ಏಟು ಬೀಳುತ್ತದೆ. ಕಳ್ತನ ಮಾಡಕ್ಕೆ ಜಾಗ ಅಲ್ಲ. ಒಂದು ಲೇಡೀಸ್ ನೋಡಿ ಕೆಟ್ಟ ಭಾರತಿ ಮಾಡ್ತಾ ಇದ್ರು ಜಾಗ ಅಲ್ಲ. ಕಳ್ತನ ಮಾಡಕ್ಕೆ ಜಾಗ ಅಲ್ಲ. ಯಾರು ಬೇರು ನಮ್ಮ ಗ್ಯಾಂಗ್ನವರು ಯಾರು ಹೊಡೆಯರೆ. ತಪ್ಪು ಮಾಡಕ್ಕ ಸಾಧ್ಯನೇ ಇಲ್ಲ ಅಲ್ಲಿ. ತಪ್ಪಂದ್ರ ಒಂದು ಲೇಡೀಸ್ ನೋಡಿ ತಪ್ಪು ಅಭ್ಯಾಸ ಮಾತಾಡುವುದು, ರೇಪ್ ಮಾಡೋದು, ಕಳ್ತನ ಮಾಡೋದು, ಸುಳ್ಳು ಹೇಳುವುದು, ಇದು ತಪ್ಪು. ಇದು ಮಾತಾಡಿದ್ರೆ ಯಾರು ಗ್ಯಾಂಗ್ ಇರೋ ಅಷ್ಟು ಜನ ಎಟ್ಟು ಹೊಡೆಯವ್ರೆ ಮಾಡೋರು. ಅವರು ನಾವು ಹೋಗಿಲ್ಲ, ಬೇರೆ ಪೋಟ್ ಅವರು ಹೋಗಿ ಹೊಡೆಯವರು. ನಾವು ಒಂದ್ ದಿನನು ಗಂಧದ ಹೊಡೆಯೋ ಆನೆ ಹೊಡೆಯಾಗ ನೋಡಿಲ್ಲ, ನಾವು ಹೋಗಿಲ್ಲ. ವೀರಪ್ಪನ ಅವರು ಹೋಗಿ ಹೊಡೆಯವರು. ಯಾವಾಗ ಸೇಲ್ಸ್ ಮಾಡ್ತಾರ, ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ನಾನು ನೋಡಿಲ್ಲ. ಒಂದಿನ ನೋಡಿಲ್ಲ. ನಾನು ವೀರಪ್ಪನ ಜೋದಲ್ಲಿ ಇದ್ದು 1991 வேறுபட்டு உள்ள வந்தேன். 1991 வேறுபட்டு பிரிஞ்சு இங்க ஊருக்குள்ள வந்தேன். ಬಂದದ ಮೇಲೆ ಡ್ರೈವಿಂಗ್. ವೀರಪ್ಪನ್ ಮುಂದು ಅವರು ಕೆಟ್ಟವ್ರನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯವರಿಗೂ ಒಳ್ಳೆಯವರು, ಕೆಟ್ಟವರಿಗೂ ಕೆಟ್ಟವರು. ಅವ್ರ ಜೀವನ ಕಾಪಾಡಬೇಕಿಲ್ಲ. ಅಯ್ಯೋ ಪಾಪ ನನ್ ಕೈಲಿ ಆಗಿಲ್ಲ, ನನ್ ಕಷ್ಟ ಹಂಗಂತ ಬರೋವರೆಗೂ ಹಳ್ಳಿ ಕೊಡೋರು. ಇಷ್ಟಂತ ಲೆಕ್ಕ ಅಲ್ಲ, ಆ ಲೆಕ್ಕ ಮಾಡಿ ಕೊಡೋರಲ್ಲ, ಅಲ್ಲಿ ಕೊಡೋರು. ಆದ್ರೆ ಇವರು ಜೀವನಕ್ಕೂ ಒಂದು ಆಪತ್ತು ಬರ್ತಂತ ಇದ್ರೆ ಅವ್ರು ಸಾಯಿಸಕ ಎದುರಿಲ್ಲ. ಎಲ್ಲರೂ ಮಾತಾಡ್ತಾರೆ, ಕಾಲಲ್ಲಿ ವೀರಪ್ಪನ್ ಅಲ್ಲಲ್ಲಿ ಕಾಸು ಇಟ್ಟಿದ್ರು, ಅಲ್ಲಲ್ಲಿ ರೇಷನ್ ಇಟ್ಟಿದ್ರು, ಗೂಯಲ್ಲಿ ರೇಷನ್ ಇತ್ತು ಅಂದ್ಬಿಟ್ಟು. ನೀವು ಅವೆಲ್ಲ ನೋಡಿದೀರಾ ಸರ್? ಅದು ನೋಡಿಲ್ಲ ಸರ್ ನಾವು. ಹಾಗಾಗಿ ಗೋವಿಗೆಲ್ಲ ದುಡ್ಡು ಇಟ್ಟಿದ್ದಾರೆ ಹಂಗಂತ ಹೇಳ್ತಾರೆ. ನನ್ ಕಿವಿಗೆ ಬರುತ್ತೆ, ಅದನ್ನ ನೋಡಿಲ್ಲ. ಆದ್ರೆ ಅಡಿಕೆ, ಅಕ್ಕಿ, ಬೇಳೆ ಅದು ಮಡಗಿದೆಯಲ್ಲ, ಅಂತ ಜಾಗದಲ್ಲಿ ನಾವು ನೋಡಿದಂಗೆ ನಾವು ಅಡಿಕೆ ಮಡಿ ಉಣ್ಬಿಟ್ಟಿದೀವಿ. ಹೌದು, ನಮ್ಗೆ ಗೊತ್ತಿಲ್ಲ ಜಾಗ ಎಷ್ಟೋ ನಮ್ಗೆ ಗೊತ್ತಿಲ್ಲ. ಹೆಂಗೆ ಹೇಳೋದು? ಸುಳ್ಳು ಹೇಳಕ್ ಆಗಲ್ಲ. ಆದ್ರೆ ಈಗ ನನ್ನವರು ಎಷ್ಟೋ ಜನ ಜೈಲಿಗೆ ಹೋಗಿ 6 ವರ್ಷ 7 ವರ್ಷ. ಸರ್ ನಾವು ಮುತ್ತುಲಕ್ಷ್ಮಿ ನೋಡಿದೀವಿ. ಆ ಮದುವೆ ಆವಾಗ ರಾತ್ರಿ ಅಲ್ಲಿ ಎದ್ದಿದೀವಿ. ಮದುವೆ ಆಯ್ತಲ್ವಾ, ಆವಾಗ ಅಲ್ಲಿ ಎದ್ದೀವಿ ನಾವು. ಆದ್ರೆ ನಾನು ಮದುವೆ ಆಯ್ತು ಅನ್ನೋ ಗೊತ್ತಿಲ್ಲ. ಬೆಳಿಗ್ಗೆ ಆದ್ಮೇಲೆ ಗೊತ್ತಾಯ್ತು, ತಾಳಿ ಆಯ್ತಂತ, ಮದುವೆ ಆಯ್ತಂತ. ಯಾರು ಏನಂತ ಗೊತ್ತಾದ್ಮೇಲೆ ಮಾತಾಡಿದ್ಮೇಲೆ ವೀರಪ್ಪನ ಮದುವೆ ಮಾಡಿದ ಗೊತ್ತಾಯ್ತು ಅಷ್ಟೇ. ಅದರಿಂದ ನಾನು ಒಂದು ಪೊಲೀಸ್ ಪಾರ್ಸಲ್ ಬಂತು. ಪಾರ್ಸಲ್ ಒಳಗೆ ಬಂದ ಮೇಲೆ ಅಲ್ಲಿಂದ ಎಸ್ಕಾಪ್ ಆಗಿದೀವಿ. ಎಕ್ಸಾಪ್ ಆದ್ಮೇಲೆ ಈಗ ಕೊಳತೂರು ಅಂತ ಒಂದು ಊರೈತೆ ತಮಿಳ್ನಾಡಿನಲ್ಲಿ. ಅಲ್ಲಿ ಒಂದು ಮೀಟಿಂಗ್ ಹಾಕಿದ್ರು. ಆ ಮೀಟಿಂಗ್ ಹೋಗುವಾಗ ಅಲ್ಲಿ ನೋಡಿದ್ದೀನಿ ಮುತ್ತುಲಕ್ಷ್ಮಿ. ಇಷ್ಟು ದಿನ ನೋಡಿಲ್ಲ ನಾನು ಮಾತಾಡಿಲ್ಲ. ಇಷ್ಟು ದಿನ ಮಾತಾಡಿಲ್ಲ. ಹೌದು ಸರ್, ಪೊಲೀಸ್ ಎನ್ಕೌಂಟ್ರು ಅವರ ಮಾಡಿಲ್ಲ. ಆದ್ರೆ ನಂತರ ಕೆಲವರು ಸಿಕ್ಕಿದ್ರಲ್ಲ, ಅವರು ನನ್ನ ಹೆಸರು ಹೇಳಿ ನಾನು ಹಿಡಿದ್ರು. ತಮಿಳ್ನಾಡಲ್ಲಿ ಹಿಡಿದು ತಮಿಳ್ನಾಡು ಸೇಲಂ ಜೈಲ್ ಹಾಕಿದ್ರು. ಅಲ್ಲಿಂದ ನಮಗೂ ಲಾಯರ್ ಒಬ್ಬರು ಪರಿಚಯ ಇದ್ದವರು, ಶೆಂಗೋಡ ವಕೀಲ್ ಅಂತ ಒಬ್ರು ಪರಿಚಯ. ಅವ್ರು ನಾವು ದುಡ್ಡನ್ನು ಕೊಟ್ಟಿಲ್ಲ. ನಾವು ಇರೋದು ವಿಶ್ವಾಸ ನೋಡಿ ಅವ್ರನ್ನ ಸ್ವಂತ ದುಡ್ಡು ಹಾಕಿ ಅವರು ಎಲ್ಲಾ ಖರ್ಚು ಮಾಡಿ ಅವರು ತಕೊಂಡ್ ಬೆಲೆ ಕೊಟ್ರು ನಮ್ಮನ್ನ. ಬಿಟ್ಟದ ಮೇಲೆ ಅಲ್ಲಿ 1994 ಆವಾಗ ನಾವು ತಮಿಳ್ನಾಡು ಸ್ಟೇಷನ್ ಅಲ್ಲಿ ದಿನ ಕಂಡೀಷನ್ ಕಂಡೀಷನ್ ಬೇಲ್ ಹಾಕ್ಬೇಕು. ಆಗ ಶ್ರೀನಿವಾಸ ಪೊಲೀಸಿನವರು ಅವರು ನಮ್ಮ ಪೆನಾ ಸ್ಟೇಷನ್ ಹಿಡಿದು
ಹಿಡಿದು ನಮಗೂ ಪಳನಿಸ್ವಾಮಿ ನನ್ನ ಜೊತೆಲಿ ನನ್ಗೆ ಮುಂಚೆ ನಮ್ಮ ತಂದೆನ ಹಿಡ್ಕೊಂಡು ಹೋದ್ರು. ನಿಮ್ ತಂದೆ 91 ಹಿಡ್ಕೊಂಡು ಹೋದ್ರು. ನಿಮ್ ತಂದೆ ಏನ್ ಮಾಡ್ತಿದ್ರು? ಅವರು ವೀರಭದ್ರಲ್ಲಿ ಇದ್ದವ್ರೆ. ನನ್ಕ ಮುಂದಿನೇ ಏನ್ ಅವ್ರ ಹೆಸರು? ಮಾರಿಯಪ್ಪ. ಅವ್ರು ಹೇಳ್ಕ ಮುಂಜಾನೆ ನನ್ಗೆ ಮುಂಜಾನೆ ವೀರಪ್ಪನಜೋಳಿ ಇದ್ದಿದ್ದಾರೆ, ನನ್ಗೆ ಗೊತ್ತಿಲ್ಲ. ಆದ್ರೆ ಇಬ್ಬರು ಅವರು ಇದ್ದ ಮೇಲೆ ನಾವು 91 ನಾವು ಇಬ್ಬರು ಹಿಡಿದು ಜೈಲ್ ಹಾಕ್ಬಿಟ್ರು. ತಿರ್ಗಾ ಬೆಳಿ ಹೊರಗಡೆ ಬಂದು ಒಂದು 3 ತಿಂಗಳು ಒಳಗಡೆದೀವಿ ತಮಿಳ್ನಾಡು ಜೈಲಿನಲ್ಲಿ, ಸೇಲಂ ಜೈಲಿನಲ್ಲಿ. 3 ತಿಂಗಳು ಹೋದ್ಮೇಲೆ ಅವ್ರು ಜಾಮೀನು ತಕೊಂಡು ಹೋಗಿ ಬೆಳಿ ಬಿಟ್ಟದ ಮೇಲೆ ನಾನು ತಂದೆ ಇಬ್ಬರು ಸೇರ್ಕೊಂಡು ನಮ್ಮ ಕಂಡೀಷನ್ ಬೇಲ್ ಹಾಕದ ಸ್ಟೇಷನ್ಗೆ ಹೋಗಿದ್ವಿ. ಅಪ್ಪ ಅಮ್ಮ ಇಬ್ರು ಜೈಲಲ್ಲಿ? ಹೌದು. ಎಷ್ಟು 3 ತಿಂಗಳು ತಮಿಳ್ನಾಡಲ್ಲಿ 3 ತಿಂಗಳು. ಅಪ್ಪನೇನ್ ಕೇಸ್ ಹಾಕಿದ್ರು? ಹಾಗೆ ವೀರಪ್ಪನ್ ಕೇಸಿನಂತ ಹಾಕಿದ್ರು. ವೀರಪ್ಪನ ಜೊತೆಯಲ್ಲಿ ಇದ್ದವರು ಹಾಗಂತ ಒಂದು ಕೇಸ್ ಹಾಕಿದ್ರು ಇಬ್ಬರ ಮೇಲೆ, ತಂದೆ ತಾಯಿ ಇಬ್ಬರ ಮೇಲೆ ಕೇಸ್ ಹಾಕಿದ್ರು. ಅದು ಸೆಂಗೋಡ ಬೈಕಿಲು ಲಾಯರು ಜಾಮೀನು ಬಂದು ಹೊರಗಡೆ ಬಿಟ್ರು. ಕಂಡೀಷನ್ ಬೇಲ್ ಹಾಕುವಾಗ ಆಗ ಶ್ರೀನಿವಾಸ ಆಫೀಸಿನವರು, ಕರ್ನಾಟಕ ಪೊಲೀಸಿನವರು ನಮ್ಮನ್ನು ಹಿಡಿಯಕ್ಕೆ ಬಂದದ. ಆಗ ಇದನ್ನ ಈ ರೀತಿ ಆವಾಗ ಜೈಲ್, ನಮ್ಮ ತಮಿಳ್ನಾಡು ಜೈಲ್ ಸ್ಟೇಷನ್ ಪೊಲೀಸರು ಹಿಡಿದ್ರಲ್ಲ, ಇರುವಾಗ ಆಗ ಶ್ರೀನಿವಾಸ ಪೊಲೀಸರು ಬಂದು ಹೋಗಿದ್ದಾರೆ ನಮ್ಮನ್ನು ನೋಡ್ಕೊಂಡು ಹೋಗದ ಮೇಲೆ ಜೈಲು ಬಿಟ್ಟು ಹೊರಗಡೆ ಬಂದ ಮೇಲೆ ತಿರ್ಗಾ ಬಂದ್ರು ಅವರು ಕಂಡೀಷನ್ ಬೇಲ್ ಹಾಕುವಾಗ. ಸ್ಟೇಷನ್ ಪೊಲೀಸಿನವ್ರ ಹತ್ರ ಬಂದು ಇದು மாதிரி ಪಳನಿಸ್ವಾಮಿ ಮಾರಿಯಪ್ಪ ಇಬ್ಬರು ನಮಗೂ ಕಸ್ಟಡಿ ಬೇಕು ಹಂಗಂತ ಹೇಳುವಾಗ, ಆಯ್ತಪ್ಪ ಇವಾಗ 10 ಗಂಟೆಗೆ ಬರ್ತಾರೆ, ನೀ ಅಲ್ಲಿ ಫೈರ್ ಸರ್ವಿಸ್ ಐತೆ, ಫೈರ್ ಸರ್ವಿಸ್ ಆಫೀಸ್ ಐತೆ, ಅಲ್ಲಿ ನಿಂತ್ಕೊಳ್ಳಿ, ಆಫೀಸ್ಗೆ ಬಂದ ಮೇಲೆ ನಾವು ಸ್ಟೇಷನ್ ಬಂದ ಮೇಲೆ ಫೋನ್ ಮಾಡ್ತೀವಿ, ಬಂದು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ರು. ಅವ್ರು ಹಂಗೆ ಅವರು ನಮ್ಮ ಮನೆಗೆ ಮುಂದ್ಗಡೆ ರೋಡ್ ಐತೆ, ರೋಡ್ಲಿ 3 ತರ ಒಂದೇ ಕಾರ್ ಹೋಯ್ತಾ ಇತ್ತು. ಡೌಟ್ ಬಂತು, ಏನೋ ಒಂದು ಕಾರ್ ಹೋಯ್ತಾ ಬರ್ತದೆ, 3 ತರ ಹೋಯ್ತಾ ಅಂತ. ಆಗ ಅದಕ್ಕೆ ಹೋಯ್ತಾ ಗೊತ್ತಿಲ್ಲ ಹಂಗಂತ ಹೊಂಟೋಗ್ಬಿಟ್ಟಿವಿ. ಆ ಸ್ಟೇಷನ್ಗೆ ಹೋದ್ಮೇಲೆ ಅವ್ರು ಹೇಳ್ತಾರೆ, ಇವತ್ತು 1991 ಇವತ್ತು ಕರ್ನಲ್ ಹಬ್ಬ. ಅದಕ್ಕೆ ಹಂಗಂದ್ರೆ ಸರಿ ಲೇಟ್ ಮುಂದಿನ ಹೋಗಿ ಬರುವಂತ ಹೋಗುವಾಗ ಆಗ ಪೊಲೀಸರು ಹೇಳಿದ್ರು, ಹೇಗಪ್ಪ ಇಷ್ಟು ಬೇಗ ಬಂದುಬಿಟ್ಟಿದೀವಿ ಹಾಗಂತ. ಸರ್ ಇವತ್ತು ಏನಿಲ್ಲ, ಕಂಡೀಷನ್ ಬೇಲಿ ಆಗ್ಬಿಟ್ಟು ಹೋಗುವಂತ ಹೇಳುವಾಗ 10 ಗಂಟೆಗೆ ಬರಬೇಕಂತ ಹೇಳಿದ್ರು. 10 ಗಂಟೆಗೆ ಕರೆಕ್ಟ್ 10 ಗಂಟೆಗೆ ಕೈಲಿ ಆಗಬೇಕು, ಸೈನ್ ಮಾಡ್ಬೇಕಂತ ಹೇಳಿದ್ರು. ಆಯ್ತು ಅಂತ ಹೊರಡ ಕೂತ್ಕೋ ಹಂಗಂತ ಹೇಳಿ ಹೊರಗೆ ಕೂತ್ಕೊಂಡು ಕರೆಕ್ಟ್ 10 ಗಂಟೆಗೆ ಹೋಗಿ ಕೈಲಿ ಸೈನ್ ಮಾಡುವಾಗ, ಇಲ್ಲಿ ಸೈನ್ ಮಾಡು, ಎಲ್ಲಿ ಹೋಗಬೇಡ, ಇಲ್ಲೇ ಕೂತ್ಕೋಬೇಕು. ದೊಡ್ಡ ಆಫೀಸಿಗೆ ಬರ್ತಾರೆ, ಅಲ್ಲಿ ಓಡಾಗ ನೋಡಿದ್ರೆ ಕೈಕೆಲ್ಲ ಮುರಿದಾಕ್ಬಿಡ್ತೀನಿ ಅಂತ ಹೇಳಿದ್ರು ತಮಿಳ್ನಾಡು ಪೊಲೀಸಿನವರು. ಏನಪ್ಪ ನಮ್ಮ ತಂದೆ ಹತ್ರ ಏನಪ್ಪ ಹಂಗೆ ಹೇಳ್ತಾರೆ, ಏನೋ ಗೊತ್ತಿಲ್ಲ ಹಂಗಂತ, ಏನೋ ಮಾಡಾಗಲ್ಲ, ಏನು ಸುಮ್ಮನೆ ಕೂತ್ಕೊಂತರು. ಆಗ ಶ್ರೀನಿವಾಸ ಪೊಲೀಸಿನವ್ರು ಬಂದ್ರು. ಅಲ್ಲಿ ಬಂದು ಹಿಡ್ಕೊಂಡು ಅಲ್ಲಿ ಒಳ್ಳೆ ಸ್ಟೇಷನ್ ಒಳಗಡೆ ಹೋಗಿ ದುಡ್ಡು ಕೊಟ್ರು. ಎಷ್ಟು ಕೊಟ್ರು ಏನಂತ ಗೊತ್ತಿಲ್ಲ, ಹೊಸ ದುಡ್ಡು ಲೆಕ್ಕ ಮಾಡಿ ಕೊಟ್ರು. ಕರೆಂಟ್ ಹೋಗ್ರಪ್ಪ ಹಾಗಂತ ಹೇಳಿದ್ರು. ನನ್ನನ್ನು ನನ್ನ ತಾಯಿನು ನನ್ನ ತಂದೆನು. ಆವಾಗ ಪೊಲೀಸರು ನನ್ನ ತಂದೆನ ಇಬ್ಬರು ತಂದೆನ 3 ಜನ ಹಿಡ್ಕೊಂಡ್ರು, ನಾನು ಇಬ್ಬರು ಹಿಡ್ಕೊಂಡ್ರು, 5 ಜನ ಹಿಡ್ಕೊಂಡ್ರು. ಆವಾಗ ಕಾರ್ಲೆ ಏರುವಾಗ ನಾ ಏನ್ ಮಾಡ್ದೆ, ಸೆತ್ತು ತೀರು ಹೋಗ್ಬೇಕು, ಆದ್ರೆ ಇಬ್ಬರುಗಳು ಸಿಕ್ಕಬಾರದು, ಏನೋ ಹೊಡೆದಾಗ್ತಾರ ಅಂತ ನನಗೆ ಗೊತ್ತು. ಹಾಗೆ ಎಸ್ಕಾಪ್ ಆದೆ ನಾನು. ನನ್ನ ತಂದೆ ಹಿಡ್ಕೊಂಡು ಹೋಗಿ ಸ್ಟೇಷನ್ಗೆ ಹೋಗಿಲ್ಲ, ಡೈರೆಕ್ಟ್ ಹಂಗೆ ಫೋನ್ ಮೇಲೆ ಮಾತಾಡಿ ಹಂಗೆ ಕೇಸಾಗಿ ಡೈರೆಕ್ಟ್ ಕೊಲೆಗಳ ಜೈಲ್ ಹಾಕಿದ್ರು. ನಾನು ಎಸ್ಕಾಪ್ ಆದೆ. ಹಿಡ್ಕೊಂಡು ಹೋಯ್ತಾರಲ್ಲ, ಹೊಡಿತಾರಲ್ಲ ಹಂಗಂತ. ಆಮೇಲೆ ಎಸ್ಕಾಪ್ ಆದ್ಮೇಲೆ ತಿರ್ಗಾ ಒಂದು ತಂದೆನ ಹಂಗಾಗ್ಬಿಟ್ಟು ನಾನು ಎಸ್ಕಾಪ್ ಆದೆ. ತಿರ್ಗಾ 94 ಸಿಕ್ಕಾಕೊಂಡೆ. ನಾನು ಸಿಟಿ ಒಳಗಡೆ ಬಂದ್ಬಿಟ್ಟೆ. ಸಿಟಿ ಒಳಗಡೆ ಗಾಡಿಗೆ ಹೊಂಟೋದೆ, ಬೋರ್ ಗಾಡಿಗೆ ಹೊಂಟೋಗಿ 4 ವರ್ಷ ಬೋರ್ ಗಾಡಿ ಇದ್ದೆ. ಬೋರ್ ಓಡಿಸಾಗ ಆಪರೇಟರ್ ಏಟ್ ಸೀಟ್ ಎಲ್ಲರೂ ಗೊತ್ತು, ನನಗೂ ಬೋರ್ ಆಗ್ತಾರಲ್ಲ ಎಲ್ಲಾ ಕೆಲಸ ಗೊತ್ತು. 4 ವರ್ಷ ಬೋರ್ ಕಲ್ಲಿದ್ದು ಬಂದ ಮೇಲೆ ಲೈಸೆನ್ಸ್ ತಗೋವಾಗ ಶಾಲದಲ್ಲಿ ಅಪ್ಲಿಕೇಶನ್ ಹಾಕಿದಿ 94 ಆಗ ಆ ಸಮಯದಲ್ಲಿ ನಾನು ಹಿಡ್ಕೊಂಡು ಜೈಲ್ ಹಾಕಿ 6 ವರ್ಷ ಜೈಲ್ ಇದ್ದು 2000 ವರ್ಷದ ಹೊರಗಡೆ ಬಂದಿದ್ದೀವಿ. ಇಲ್ಲ, ನಮ್ಮ ಊರಿಗೆ ಬಂದೆ. ನಮ್ಮ ಊರಿನಲ್ಲಿ ಹೆಲ್ಪ್ ಹೋಗಿದ್ದಾರೆ ಕರ್ನಾಟಕ ಪೊಲೀಸ್, ಅದ ನಮ್ಮ ತಂದೆ ನಡ್ಕೊಂಡು ಹೋದಲ್ಲ, ಅವರು ಬಂದು ನಮ್ಮ ಸ್ಟೇಷನ್ ತಮಿಳ್ನಾಡು ಪೊಲೀಸಿನವ್ರಿಗೂ ಸ್ಟೇಷನ್ಗೆ ಹೇಳಿ ಇಂಥವರು ಸಿಕ್ಕದ ಹಿಡಿದು ಕೊಡಬೇಕು, ಹಿಡಿದು ಕೊಟ್ಟ ಇಷ್ಟು ಅಭಿಮಾನ ಕೊಡ್ತೀನಿ
ಹಂಗಂತ ಅವರು ಒಪ್ಕೊಂಡು ಹೋಗಿದ್ದಾರೆ, ಹೇಳ್ಬಿಟ್ಟು ಹೋಗಿದ್ದಾರೆ. ಅದು ಹಿಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಮ್ಮ ಊರಿಗೂ 4 ವರ್ಷಕ್ಕೆ ಹೋದ್ಮೇಲೆ ನಮ್ಮ ಊರ್ಗ ನಮ್ಮ ತಾಯಿ ನೋಡಕ ಬರೋ ಸಮಯದಲ್ಲಿ ಯಾರೋ ಹೋಗಿ ಊರಿನವರು ಹೇಳ್ಬಿಟ್ಟವ್ರೆ ಸ್ಟೇಷನಲ್ಲಿ. ಆಗ ಮನೇನ ಅಟ್ಯಾಕ್ ಮಾಡಿ ಪೊಲೀಸರು, ತಮಿಳ್ನಾಡು ಪೊಲೀಸರು ಹಿಡಿದು ತಮಿಳ್ನಾಡು ಜೈಲಲ್ಲಿ ಧರ್ಮಪುರಲ್ಲಿ ಜೈಲ್ ಹಾಕ್ಬಿಟ್ಟವ್ರೆ. ಆಗ ಜೈಲ್ ಹಾಕಿದ್ಮೇಲೆ ಹಂಗ ಫೋನ್ ಮಾಡಿ ಹೇಳಿ ಅಲ್ಲಿಂದ ಫೈಲ್ ತಗೊಬಂದು ಜೈಲ್ ಮಾಡ್ಕೊಬಿಟ್ಟವ್ರೆ. ಜೈಲ್ ಮಾಡ್ಕದ್ಮೇಲೆ ಆ ಕೇಸಿಂದ ನಾ ಮೈಸೂರು ಹೋಗಿದ್ದೀನಿ ಅಷ್ಟೇ. ಮೈಸೂರು ಇಷ್ಟು 6 ವರ್ಷ. 6 ವರ್ಷ ಮೈಸೂರು ಬಿಡಿಸಿದ್ದೆ. ಮೈಸೂರು ಅವು ಕೇಸು ನಾನು ವೀರಭದ್ರ ಇದಿದೆ ಅಂತ ನಮ್ಮ ಜೊತೆಲೆ ಮಾತಾಡಿ ಕೇಸ್ ಹಾಕಿದ್ದಾರೆ. ಆದ್ರೆ ಇವರು ನಿರ್ಭರಾಗಿ ಅಂತ ಲೆಕ್ಕ ಮಾಡಿ ಕೇಸ್ ಕ್ಲೋಸ್ ಮಾಡಿ 2000 ವರ್ಷದಿಂದ ಹೊರಗಡೆ ಬಿಟ್ಟಿದ್ದಾರೆ. ಯಾರಲ್ಲ ಕೇಸ್ ಕೋರ್ಟ್ ಇಂದ ತೀರ್ಪು ಬಂದೈತೆ. ಕೋರ್ಟ್ ಇಂದ ಅವರು ಯಾರನ್ನು ಗೊತ್ತಿಲ್ಲ ಸರ್, ಇಬ್ಬರ ಬಂದ ಗೊತ್ತಿಲ್ಲ. ನಾವು ಕೋರ್ಟ್ ಹೋಗಿದ್ವಿ ಬಂದಿದ್ವಿ ಅಷ್ಟೇ. ಆದ್ರೆ ನಾವು ಸರ್ಕಾರದಿಂದ ನಾವು ಗೌರ್ಮೆಂಟ್ ಒಂದು ಲಾಯರ್ ಬಂತು ನಮ್ಗೂ. ಇವರು ವೀರಪ್ಪ ಜೊತೆನವರು ಎಂದ ಕೇಸ್ ತಪ್ಪು ಮಾಡಿಲ್ಲ, ವೀರಪ್ಪ ಕೇಸಿನವರು ಹಂಗಂತ ತೀರ್ಪು ಬಂದ ಮೇಲೆ ನಮ್ಗೆ ಅರೆಸ್ಟ್ ಹೊರಗಡೆ ಬಿಟ್ಟಿದ್ದಾರೆ. 6 ವರ್ಷ ಹೊರಗಡೆ ಜೈಲ್ ಒಳಗದಿದ್ದೀವಿ. ಆಮೇಲೆ ನನಗೂ ರಾಜ್ಕುಮಾರ್ ಕಿಟ್ಟ ಮಾಡಿರೋ ಅದು ಇದಂತ ನನಗೂ ಆಮೇಲೆ ಹೇಳಿದ್ರು. ಆಗ ನಾನು ತಿರ್ಗಾ ಬಂದು ಟೌನ್ ಸಿಟಿ ಒಳಗೆ ಹೊಂಟೋಗ್ಬಿಟ್ಟ, ಡ್ರೈವಿಂಗ್ ಕೆಲ್ಸ ಹೊಂಟೋಗ್ಬಿಟ್ಟಿದ್ದೆ. ನಾವ್ ಹೋಗಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವೀರಪ್ಪ ಅದು ಫಸ್ಟ್ ಹೇಳಿದಲ್ಲ, ಪೊಲೀಸರು ಗಲಾಟೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂತ. 6 ವರ್ಷ ವೀರಪ್ಪನ ಜೊತೆ ಇದ್ದು ಅಂದ ಮುತ್ತಲಕ್ಷ್ಮಿ ಮದುವೆ ಮಾಡಿದ ಮೇಲೆ ಪೊಲೀಸಿನವರು ಗ್ಯಾಂಗ್ ಒಳಗನ್ನು ಬಂದ್ಬಿಟ್ಟವ್ರು. ಬಂದ್ಮೇಲೆ ಜಗಳ ಮಾಡಿದ ಮೇಲೆ ನಾವು ಸಿಟಿ ಒಳಗೆ ಬಂದ್ಬಿಟ್ಟೆ. ಅದು ಲೆಕ್ಕ ಏನಿಲ್ಲ ಸರ್, ಇವತ್ತು ಅವತ್ತು ಲೆಕ್ಕ ಏನಿಲ್ಲ. ಅವ್ರಿಗೂ ಯಾರೋ ಒಬ್ರು ಹೇಳಿದ್ರೆ ಇಂಥ ಜಾಗದಲ್ಲಿ ವೀರಪ್ಪನ ಗ್ಯಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಬಂದು ನುಕ್ಕೊಂಡು ನೋಡ್ತಾವ್ರೆ. ನಮ್ಗೆ ಅಂತ ಜಾಗದಲ್ಲಿ ನಾವು ಇದ್ರೆ ಎಸ್ಕಾಪ್ ಆಗ್ತೀವಿ, ಇಲ್ಲಾಂದ್ರೆ ಅವ್ರು ಮೀಟ್ ಮಾಡಿ ಫೈಟ್ ಮಾಡ್ತೀವಿ ಅಷ್ಟೇ. ಆಗಿದೆ. ನನ್ನ ಜೊತೆಯಿಂದ ಯಾರು ಏನು ಮೋಸ ಮಾಡಿಲ್ಲ. ನಾನು ದೇವರನ್ನು ಕಾಪಾಡಿ ಬಿಟ್ಟಿದ್ದಾರೆ. ಫೈಟ್ ಮಾಡಿದ್ವಿ, ಎದುರ್ಕೊಂಡು ಹೋಗ್ಬೇಕಂತ ಫೈಟ್ ಮಾಡಿದೀನಿ. ಆದ್ರೆ ಯಾರು ಶೂಟ್ ಮಾಡಿಲ್ಲ. ನಾವು ದೇವರಿದ್ದಾರೆ. ಪೂಜೆ ಮಾಡ್ತಾರೆ ಅಂತ ನೀವು 6 ವರ್ಷ ಜೊತೆಗಿದ್ರಲ್ಲ. ಹೌದು. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು? ಸರ್ ಅವರು ಎಂತ ಟೈಮಿಗೆ ಹೋಗ್ತಾರೆ, ಟೈಮಿಗೆ ಬರ್ತಾರೆ ಅಂತ ಗೊತ್ತಾಗ್ತಲ್ಲ. ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ನಾವು ಇಬ್ರು ಇರ್ತೀವಿ, ಮಾತಾಡ್ತೀವಿ ಅಷ್ಟೇ. ತಿರ್ಗಿ ಏನಪ್ಪ ಬರ್ತೀನಿ ಅಂತ ಹೋಗ್ತಾರೆ, ಎಲ್ಲಿ ಹೋಗ್ತಾನೆ ಗೊತ್ತಾಗ್ತಲ್ಲ. ಅದ್ ಲೆಕ್ಕ ಕಂಡುಹಿಡಿಯಾಗಲ್ಲ ಸರ್. ಯಾರ ಹತ್ರ ಹೇಳಲ್ಲ ಅವ್ರು, ಯಾರ ಹತ್ರ ಹೇಳಲ್ಲ. ನಂಗ ಹೋಗಿ ಬರ್ತೀನಿ, ಇಲ್ಲಿ ಹೋಗ್ತೀನಿ, ಹಂಗ ಇಲ್ಲಿ ಹೋಗಿ ಬರ್ತೀನಿ ಅಂತ ಯಾರ ಹತ್ರ ಹೇಳಲ್ಲ ಅವ್ರು. ಲೀಡರು ಒಂದು ಜಾಗದಲ್ಲಿ ಲೀಡರ್ ಇಂತಾರಂತ ಇಲ್ಲ ಸರ್. ಇಬ್ಬರಂತ ಲೀಡಲ್ಲ ಏನಿಲ್ಲ, ಅವ್ರು ಒಬ್ಬರೇ ಲೀಡರು. ಈಗ ಇಬ್ಬರು ಇರ್ತೀವ್ಯಾ, ಇಬ್ಬರು ಒಂದು 10 ಜನ, ನಾವು ಒಂದು 10 ಜನ ಹಿಡ್ಕೊತ ಊರ್ ಜನ ಹಿಡ್ಕೊಳ್ಳೋದು ಏನೋ ನಮ್ ಹಿಡ್ಕೊಂಡು ಬರೋದಲ್ಲ, ಅವರೇ ಬರ್ತಾರೆ. ಅವ್ರು ಇಟ್ಕೊಂಡು ಒಂದು 4 ಜನ 5 ಜನ ಹಿಡ್ಕೊಂಡು ಆ ಏರಿಯಲ್ಲಿ ಇರೋದನ್ನ ಗಂಧದ ಮರ ಕೊಯ್ಯೋದು, ಅಲ್ಲಿ ಒಂದ್ ಜಾಗದಲ್ಲಿ ಮಾಡ್ಕೋದು. ನಾವು ಲೀಡರ್ ಇಬ್ರೇ ಹೇಳೋರು. ಆ ಗ್ಯಾಂಗ್ಗೆ ನಾವು ಒಂದು 50 ಜನಕ್ಕೆ ಇಬ್ರೇ ಲೀಡರು ಅಷ್ಟೇ. ಯಾರು ವೇಸ್ಟ್ ಜಗಳ ಮಾಡೋರು ಯಾರು ಇಲ್ಲ. 6 ವರ್ಷ ಜೊತೆ 20 ಜನ ಇದ್ರಿ. ವೀರಪ್ಪನ ಹೊರಗಡೆ ಹೋದಾಗ ಅವಾಗ ಯಾರು ಲೀಡರ್ ಹೊಂದಿದ್ರು? 28 ಜನದಲ್ಲಿ 28 ಜನದಲ್ಲಿ ವೀರಪ್ಪನ ಒಬ್ರೇ ಲೀಡರು. ಅವ್ರು ಹೋದ್ಮೇಲೆ ಯಾರು ಜಗಳ ಮಾಡಂಗಿಲ್ಲ, ಎಲ್ಲ ಒಂದೇ ತರ ಇದ್ಕೋಬೇಕು. ಅವರು ಲೀಡರ್ ಒಬ್ರೇ. ವೀರಪ್ಪನ ಕೋಪ ಹೇಗಿತ್ತು?
ವೀರಪ್ಪನ್ ಕೋವ ಅವರು ರೀತಿ ಬೇರೆ. ಅದೇ ಒಳ್ಳವರಿಗೂ ಒಳ್ಳವರು, ಕೆಟ್ಟವರು ಕೆಟ್ಟವರು. ಅವ ಕೋಪನ ನಾವು ನೋಡಕ್ ಆಗ್ತಾ ಇಲ್ಲ, ಅದು ಹೇಳಕ ಆಗ್ತಾ ಇಲ್ಲ. ಹಂಗೆ ಅವರು ಒಳ್ಳವರೇ ಇದ್ರೆ ಹೊಟ್ಟೆಲಿರೋನ ತೆಗೆದು ಕೊಡೋರು. ಆದ್ರೆ ಅವರು ಅವ್ರ ಜೀವನಕ್ಕೂ ಒಂದು ಅಪಾಯ ಬರ್ತದೆ ಅಂತ ಹೇಳಿದ್ರೆ ಅವ್ರ ಸಾಯಿಸಕ ಅಡ್ಡ ಯಾರು ಬಂದ್ರು ತಡೆಗೆ ಆಗ್ತಾ ಇಲ್ಲ. ನಿಮ್ ಕಣ್ಮುಂದೆ ಯಾವ್ದಾರ ಆಗಿದ್ಯಾ? ನಾನು ಕಂಡು ಮುಂದೆ ನೋಡಿಲ್ಲ ಸರ್, ನಾನು ನೋಡಿಲ್ಲ. ಕಿವಿನ ಕೇಳವನು ಅದೇನ ಹೇಳವು, ಇಷ್ಟು ನಾನು ಕಣ್ಣು ಏನು ನೋಡಿಲ್ಲ. ಆದ್ರೆ ಅವ್ರು ತಪ್ಪು ಮಾಡಿದ್ರೆ ಹೊಡಿತಾರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಮಾಡಿದ್ದು ಹೇಳ್ತಾರ? ನನ್ನ ಹತ್ರ ಹೇಳಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಹೊಡೆಯವರು, ಅದೇನು ಹೇಳ್ತಾರ. ಒಂದು ಒಂದು ಲೇಡೀಸ್ ನೋಡಿ ತಪ್ಪು ಮಾತಾಡಬಾರ್ದು, ತಪ್ಪು ಅಭ್ಯಾಸ ನೋಡಬಾರ್ದು, ಕರ್ತನ ಮಾಡಬಾರ್ದು. ಈ ರೀತಿ ನಾವು ಇಂದು ಬಂದಿದೀವಿ. ನಮಗೂ ತುಂಬಾ ಕಷ್ಟದಿಂದ ನಾವು ಬಂದಿದೀವಿ. 6 ವರ್ಷ ಜೈಲೊಳಗಿದ್ದು ಬಂದಿದೀವಿ. ನಮಗೂ ಈಗ ನಿರ್ಭಯದಿಂದ ಹೊರಗಡೆ ಬಿಟ್ಟಿದ್ದಾರೆ. ಅವರು ತಪ್ಪು ಮಾಡಿದ ಅಂತ ಹೊರ ಹಾಕಿದ್ರು. 6 ವರ್ಷ ಒಳಗಡೆಂದು ನಾನು ತಂದೆಲ್ಲ ಹೊರಗಡೆ ಬಂದಿದೀವಿ. ನಮಗೂ ಬದುಕಾಗ ದಾರಿ ಗೊತ್ತಿಲ್ಲ. ಅರ್ಸಾಂಗ ಸರ್ಕಾರ ನೋಡಿ ನಮಗೂ ಅಭ್ಯಾಸ ಕೊಡಬೇಕು. ತಮಿಳ್ನಾಡು 5 ಕೋಟಿ, ಕರ್ನಾಟಕ 5 ಕೋಟಿ ಸಪೋರ್ಟ್ ಮಾಡಿದ್ದಾರೆ ಹಂಗಂತ ಹೇಳಿದ್ರು. ನಮ್ಮ ಲಾಯರ್ನವರು ಬಾ ಅಂತ ಹೇಳಿದ್ರು, ಅದು ಬಂದಿದೀವಿ. ಆ ಉಮೇಶ್ ಶಂಕರ್ ಸರ್ ಕರೆದ್ರು, ಬಂದಿದೀವಿ. ನಮಗೂ ಬದುಕಾಗ ದಾರಿ ತೋರಿಸ್ಬೇಕು.